ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕ್ರೈಸ್ಟ್ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೆಯುತ್ತೆ. ಅದರ ಬಗ್ಗೆ ಒಂದು ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ 1500 ಹುದ್ದೆಗಳ ಭರ್ತಿಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ನಾವು ಒಂದಷ್ಟು ಡಿಸ್ಕಸ್ಸನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನೋಡಿ, ಕ್ರೈಸ್ಟ್ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ 2022-23ರಿಂದನೇ ನೇಮಕಾತಿ ಬಗ್ಗೆ ಒಂದಷ್ಟು ಚರ್ಚೆಗಳು ಆರಂಭ ಆಗಿತ್ತು. ಒಟ್ಟಾರೆಯಾಗಿ ಒಂದು 2-3 ವರ್ಷಗಳೇ ಆಯಿತು. ಈ 2-3 ವರ್ಷಗಳಿಂದ ನೇಮಕಾತಿ ಬಗ್ಗೆ ವಿಚಾರಗಳು ಹರಿದಾಡ್ತಾ ಇದ್ವು. ಸೊ ಇದೀಗ ಏನಾಗಿದೆ ಅಂತಂತಂದರೆ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಸರ್ ಏನು ಮಾಡಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಕ್ರೈಸ್ಟ್ ವಸತಿ ಶಾಲೆಗಳೇನಿದ್ದಾವೆ, ಈ ಒಂದು ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಲ್ಲಿ 1500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಈಗೇನು SLC ಪರೀಕ್ಷೆಯಲ್ಲಿ ಕ್ರೈಸ್ಟ್ ವಸತಿ ಶಾಲೆಗಳ ಸಾಧನೆ ಕುರಿತು ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ. ಒಳ ಮೀಸಲು ಜಾರಿ ಸಂಬಂಧ ಅಧಿಸೂಚನೆ ಹೊರಡಿಸಿದ ಬಳಿಕ ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಈಗೇನು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅಂದರೆ ಮೊನ್ನೆ ಏನಾಯಿತು ಅಂತಂದರೆ ಏಪ್ರಿಲ್ 24ರಂದು ಅಂತಿಮವಾಗಿ ಈಗ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಈಗ ಆ ಒಂದು ಮೀಸಲಾತಿ ಅನ್ವಯ ಈಗ ಮೀಸಲಾತಿ ಜಾರಿ ಮಾಡಿ ಅಂದರೆ ಆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಧಿಕೃತವಾಗಿ. ಗೆಜೆಟ್ ಹೊರಡಿಸಿದ ನಂತರ ಈ ಒಂದು 1500 ಶಿಕ್ಷಕರ ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನೋಡಿ, ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸಾಹೇಬರು ಹೇಳ್ತಾ ಇದ್ದಾರೆ ಏನಂದರೆ, ಒಮ್ಮೆ 10,267, ಕೆಲವೊಮ್ಮೆ 15,000, ಕೆಲವೊಮ್ಮೆ 18,000ವರೆಗೆ ಹೇಳಿದ್ದಾರೆ. ಅಂದರೆ ಅವು 10,267 ಅಂತಂದರೆ ಸರ್ಕಾರಿ ಶಾಲೆಗಳು, ಮತ್ತು ಅಂದರೆ ಉಳಿದಂಥವು ಅನುದಾನಿತನೂ ಕೂಡ ಇರ್ಬೋದು. ಆ ಕಾರಣಕ್ಕೋಸ್ಕರ ಅಂದರೆ ಅಲ್ಲಿ ಕೆಲವೊಮ್ಮೆ 15,000 ಹೇಳಿರ್ಬೋದು, ಕೆಲವೊಮ್ಮೆ 18,000 ಹೇಳಿರ್ಬೋದು. ಇಲ್ಲಿ ಸಂಖ್ಯೆ ಮ್ಯಾಟ್ರ್ ಆಗಲ್ಲ. ಯಾಕಂತಂದರೆ ಅಂದರೆ ಅವರು ಉದ್ದೇಶ ಏನಿರ್ಬೋದು ಅಂದರೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು ಎರಡೂ ಸೇರಿಕೊಂಡು ಕೆಲವೊಮ್ಮೆ 15-18 ಅಂತ ಹೇಳಿರ್ಬೋದು. ಒಟ್ಟಾರೆಯಾಗಿ ಅನುದಾನಿತ ಆದ್ರೇನು, ಸರ್ಕಾರಿ ಆದ್ರೇನು, ಒಟ್ಟಾರೆಯಾಗಿ ನೇಮಕಾತಿ ಪ್ರಕ್ರಿಯೆ ಆರಂಭ ಆದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಈ ಒಂದು ನೇಮಕಾತಿಯನ್ನು ಬಿಟ್ಟಿದ್ದು ಕ್ರೈಸ್ಟ್ ಶಾಲೆಗಳ ನೇಮಕಾತಿ ನೆನಪಿರಲಿ. ಅಂದರೆ ಶಿಕ್ಷಣ ಸಚಿವರು ಹೇಳಿದಂಥ ನೇಮಕಾತಿಯನ್ನು ಹೊರತುಪಡಿಸಿ ಇವು ಕೇವಲ ಕ್ರೈಸ್ಟ್ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಲ್ಲಿನೇ 1500 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮಧು ಬಂಗಾರಪ್ಪ ಸಾಹೇಬ್ರದ್ದು ಒಂದಷ್ಟು ವಿಚಾರವನ್ನು ಹೇಳಿದೆ. ಅಂದರೆ ಅದೇ ನೇಮಕಾತಿ ಬೇರೆ, ಇದೇ ನೇಮಕಾತಿ ಬೇರೆ, ಎರಡನ್ನೂ ಸೇರ್ಕೊಂಡಲ್ಲ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ, ಒಮ್ಮೆ 10,000 15,000 ಅಂದು ಈಗ 1500ಕ್ಕೆ ಬಂತಲ್ಲ ಅಂತ ಅನ್ಕೋಬೇಡ್ರಿ. ಇವೆಲ್ಲ ಮುರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳೇನಿದಾವೆ, ಆ ವಸತಿ ಶಾಲೆಗಳಲ್ಲಿ 1500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅಲ್ಲಿ ಎಲ್ಲ ವಿಷಯಗಳು ಕೂಡ ಇರ್ತವೆ. ಅಂದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ಸಮಾಜ ವಿಜ್ಞಾನ ಹೀಗೆ ಹಲವಾರು ವಿಷಯಗಳ ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು. ಈಗ ಒಳ ಮೀಸಲಾತಿ ಪ್ರಕ್ರಿಯೆ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿದ ತಕ್ಷಣ ಎಲ್ಲ ನೇಮಕಾತಿಗಳು ಪ್ರಾರಂಭ ಆಗ್ತವೆ. ಅಂದರೆ ಪೊಲೀಸ್ ನೇಮಕಾತಿ ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಹಾಗೆ ವಸತಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಏನು ನೇಮಕಾತಿಗೋಸ್ಕರ ಅಂದರೆ ಈಗ KPSC ವತಿಯಿಂದ ನಡೆಯುವಂಥ SDFD ಆಗಿರ್ಬೋದು, KA ವತಿಯಿಂದ ನಡೆಯುವಂಥ SDFD ಆಗಿರ್ಬೋದು, PU ಕಾಲೇಜು, ಅಸಿಸ್ಟೆಂಟ್ ಪ್ರೊಫೆಸರ್, ಇವೆಲ್ಲವೂ ಅಂದರೆ ಈ ಎಲ್ಲ ನೋಟಿಫಿಕೇಷನ್ಗಳು ಯಾಕೆ ಆಗಿರಲಿಲ್ಲ ಅಂದರೆ ಒಳ ಮೀಸಲಾತಿ ಹಾಗೂ ಇನ್ನಿತರ ಬೇರೆ ಬೇರೆ ವಿಚಾರಗಳಿಗೂ ಕೂಡ. ಕೇವಲ ಮೀಸಲಾತಿ ವಿಚಾರ ಒಂದೇ ಅಲ್ಲ, ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಅವೆಲ್ಲವೂ ಸೇರ್ಕೊಂಡೆ ಈಗ ಮತ್ತೆ ಇನ್ನೊಂದಿಷ್ಟು ವಿಚಾರದಲ್ಲಿ ಮೀಸಲಾತಿ, ಹಾಗೆ ರೋಸ್ಟರನ್ನು ರೆಡಿ ಮಾಡಿರಲಿಲ್ಲ. ಸೊ ಬೇರೆ ಬೇರೆ ಕಾರಣಗಳಿಂದಾಗಿ ನೇಮಕಾತಿ ಸ್ವಲ್ಪ ವಿಳಂಬ ಆಗುತ್ತೆ ವಿನಃ ಎಲ್ಲ ನೇಮಕಾತಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತವೆ. ಅದಕ್ಕೋಸ್ಕರ ಯಾರೆಲ್ಲ ಶಿಕ್ಷಕರ ನೇಮಕಾತಿ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಕ್ರೈಸ್ಟ್ ಶಾಲೆಗಳಲ್ಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ತಾವು ಎಕ್ಸಾಮನ್ನು ಬರೆದು ನಿಮ್ಮ ಕನಸಿನ ಹುದ್ದೆಯನ್ನು ಪಡಿಬೋದಾಗಿರುತ್ತೆ. ಸ್ನೇಹಿತರೆ, ಹಾಗೆಯೇ ಉಳಿದಂಥ ಎಲ್ಲ ಮಾಹಿತಿಯನ್ನು TET, KSET, ಹಾಗೆಯೇ ಶಿಕ್ಷಕರ ನೇಮಕಾತಿ, PU ಕಾಲೇಜು, ಅಸಿಸ್ಟೆಂಟ್ ಪ್ರೊಫೆಸರು, ಹೀಗೆ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಆಗಾಗ್ಗೆ ನೀಡ್ತಾ ಇರ್ತೀನಿ. ಮತ್ತು ಟೆಲಿಗ್ರಾಮ್ನಲ್ಲಿ ಅವುಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನುವರೆಗೂ ನೀವೇನಾದರೂ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಎರಡರಲ್ಲೂ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ನೀವು ನಮ್ಮ ಗ್ರೂಪನ್ನು ಸೇರ್ಕೋಬಹುದು. ಅಲ್ಲಿ
ಹಲವಾರು ವಿಚಾರಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಜೊತೆಗೆ ಹೀಗೆ ಅನೇಕ ಹೊಸ ವಿಚಾರಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಉಚಿತವಾದಂಥ ಕ್ಲಾಸ್ಗಳನ್ನು, ಅಂದರೆ ಕೇವಲ ಜಸ್ಟ್ ಮಾಹಿತಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಷಯದ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಆ ಎಲ್ಲ ಕ್ಲಾಸ್ಗಳು ನಿಮಗೆ ಉಚಿತವಾಗಿ ಲಭ್ಯ ಆಗ್ತವೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.